ನಮ್ಮ ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಳ ಪ್ರಾಮುಖ್ಯವಾದ ಸತ್ಯವನ್ನು ಆಲೋಚನೆ ಮಾಡ್ತಾ ಬಂದೆವು. ಅಂದರೆ ಪ್ರತಿಯೊಬ್ಬ ವಿಶ್ವಾಸಿಯ ಹಿನ್ನೆಲೆ, ಅವನ ಹಿಂದೆ ಏನಾಗಿದ್ದ, ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಂಥವ್ರು. ಆದರೆ ಈಗ ಯೇಸು ಕ್ರಿಸ್ತನಲ್ಲಿದ್ದು ನಾವು ಬೆಳಕಾಗಿದ್ದೇವೆ. ಬೆಳಕಿನವರಂತೆ ನಡೆದುಕೊಳ್ಳ್ರಿ. ಬೆಳಕಿನ ಫಲ ಏನಂದರೆ ಉಪಕಾರದಲ್ಲಿಯೂ ನೀತಿಯಲ್ಲಿ ಸತ್ಯದಲ್ಲಿ ತೋರಿ ಬರ್ತದೆ ಎಂಬುದನ್ನು ನಾವು ಆಲೋಚನೆ ಮಾಡ್ತಾ ಬಂದೆವು. ಆದ್ದರಿಂದ ಪ್ರಿಯರೇ, ನನ್ನ ಜೀವಿತ ಎಂಥದ್ದಾಗಿದೆ, ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ, ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೇನೋ ಅಥವಾ ಬೆಳಕಿನಲ್ಲಿ ಜೀವಿಸ್ತಾ ಇದ್ದೇನೋ, ಯೇಸು ಕ್ರಿಸ್ತನಿಂದ ನನಗೆ ಆ ಬೆಳಕು ಸಿಕ್ಕಿದೆಯೋ, ರಕ್ಷಣೆ ಅನುಭವ ನಮಗಾಗಿದೆಯೋ, ಪರಲೋಕದ ಬಾಧ್ಯತೆಗೆ ಬಾಧ್ಯಸ್ಥನಾಗಿದ್ದೇನೋ, ನೀತಿವಂತನೆಂಬ ನಿರ್ಣಯ ನನಗೆ ಉಂಟಾಗಿದೆಯೋ, ಇದು ಭಾಳ ಪ್ರಾಮುಖ್ಯ. ಆದ್ದರಿಂದ ಈ ದಿನಗಳ ಅನೇಕರಲ್ಲಿ ಅನುಭವ ಇಲ್ಲ. ಇನ್ನೂ ನೋಡುವಾಗ ನಾನು ಸಭೆಗೆ ಹೋಗ್ತೇನೆ, ಕಾಣಿಕೆ ಕೊಡ್ತೇನೆ, ಎಲ್ಲ ಕಾರ್ಯಗಳು ಮಾಡ್ತೇನೆ ಎಂಬುದಾಗಿ ಹೇಳುವುದು ಅದು ರಕ್ಷಣೆ ಅಲ್ಲ. ಆದರೆ ವೈಯಕ್ತಿಕವಾಗಿ ನಾನು ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡಂಥ ಅನುಭವ, ನನ್ನ ಪಾಪಗಳು ಬಿಡುಗಡೆ ಆಗಿದೆ, ಕ್ಷಮಿಸಲ್ಪಟ್ಟಿದೆ, ಯೇಸು ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬಂಥ ಸ್ಪಷ್ಟವಾದಂಥ ಅರಿವು, ತಿಳುವಳಿಕೆ, ಪರಿಶುದ್ಧಾತ್ಮನ ನಡೆಸುವಿಕೆ ನನ್ನಲ್ಲಿ ಉಂಟು. ಇದು ನಮ್ಮ ಜೀವಿತದಲ್ಲಿ ಭಾಳ ಪ್ರಾಮುಖ್ಯವಾಗಿ ಅದನ್ನು ಅನುಭವಿಸಿ ಅದನ್ನು ಎಷ್ಟರ ಮಟ್ಟಿಗೆ ನಾವು ಕರ್ತನ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ದೇನೆ ಎನ್ನುವಂಥ ಸಂಗತಿ, ಆತ್ಮನ ಸಾಕ್ಷಿ ನಮ್ಮಲ್ಲಿ ದೃಢ ಆಗುವಾಗ ನಾವು ಕರ್ತನಲ್ಲಿ ಆನಂದಿಸುವ ಸಾಧ್ಯತೆ ಉಂಟು ಪ್ರಿಯರೇ. ಆದ್ದರಿಂದ ಈ ವಾಕ್ಯಗಳನ್ನು ಧ್ಯಾನಿಸುವಾಗ ನಾವು ಯಾವುದೇ ಸ್ಥಿತಿ ಇರಬಹುದು ನಮ್ಮ ಜೀವಿತ, ಅದು ಯೇಸು ಕ್ರಿಸ್ತನಿಂದ ನಾನು ನೂತನ ಸೃಷ್ಟಿಯಾಗಿದ್ದೇನೆ, ಇದು ಭಾಳ ಪ್ರಾಮುಖ್ಯವಾದ ಸತ್ಯ. ಇದು ಅನುಭವ ಪ್ರಿಯರೇ, ಇದು ನಿಮ್ಮದಾಗುವಂತೆ ಕರ್ತನ ತನ್ನ ಕೃಪೆ ನೀಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ನಾವು ಈ ದಿವಸ ದೇವರ ವಾಕ್ಯ ಇನ್ನೊಂದು ಭಾಗವನ್ನು ನೋಡಲಿಕ್ಕಿದ್ದೇವೆ. ಅಲ್ಲಿ 10ನೇ ವಚನ, 5ನೇ ಅಧ್ಯಾಯ, ಅಲ್ಲಿ 10ನೇ ವಚನ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ, ಭಾಳ ಪ್ರಾಮುಖ್ಯವಾದ ಸಂಗತಿ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ಳಿರಿ. ಫೈಂಡಿಂಗ್ ಔಟ್ ವಾಟ್ ಈಸ್ ಅಕ್ಸೆಪ್ಟಬಲ್ ಟು ದ ಲಾರ್ಡ್. ದೇವರ ವಾಕ್ಯಗಳನ್ನು ನಮಗೆ ಆಶೀರ್ವದಿಸಿಕೊಳ್ಳಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳನ್ನು ಓದುವಾಗ, ಧ್ಯಾನಿಸುವಾಗ ಆ ವಾಕ್ಯದ ಮರ್ಮಗಳು, ನೀನು ನಮ್ಮಿಂದ ಅಪೇಕ್ಷಿಸುವ ಸಂಗತಿಗಳು ನಾವಿದ್ದಂಥ ಸ್ಥಿತಿಯಲ್ಲಿ ಇರಬಾರ್ದು. ನಾವು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಂಥ ಅನುಭವ ನಮ್ಮ ಜೀವಿತವಾಗಿತ್ತು. ಆದರೆ ನಿನ್ನ ಕರುಣೆ, ನಿನ್ನ ಕೃಪೆ ನಮ್ಮ ಪಾಲಿಗೆ ತೋರಿ ಬಂದ ರೀತಿಯಲ್ಲಿ ನಮ್ಮ ರಕ್ಷಿಸಬೇಕೆಂಬಂಥ ಆಲೋಚನೆ ಮೊದಲೇ ತೀರ್ಮಾನಿಸಿದ ರೀತಿಯಲ್ಲಿ ನಮ್ಮನ್ನು ಪಾಪದಿಂದಲೂ ಸೈತಾನ ಬಂಧನದಿಂದ ಬಿಡುಗಡೆ ಮಾಡಿದೆ. ಪರಲೋಕದ ಬಾಧ್ಯಸ್ಥಿಗೆ ನಡೆಸಿದಿ. ನಮ್ಮ ಹೆಸರುಗಳನ್ನು ಜೀವಬಾಧೆ ಪಟ್ಟಿಯಲ್ಲಿ ಬರೆದಿದ್ದಿ. ಇದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ಕೇಳುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಅವರ ಅನುಭವಗಳು ಕರ್ತನೆ, ನೀನು ಅವ್ರ ಹೃದಯಗಳನ್ನು ನೀನು ತಿಳಿದಿದ್ದೀಯಪ್ಪ, ಕರುಣಿಸು. ಇನ್ನೂ ಯಾರಾದರೂ ಇನ್ನೂ ತಮ್ಮ ಜೀವಿತದಲ್ಲಿ ಕರ್ತನೆ ನೀನು ಅಂಗೀಕರಿಸದೆ ಹೋಗಿರುವುದಾದರೆ, ರಕ್ಷಣೆ ಅನುಭವ ಇಲ್ಲದೆ ಹೋದರೆ ಕರ್ತನೆ, ಈ ದಿನವೇ ಈ ಸಮಯದಲ್ಲಿಯೇ ಕರ್ತನೆ ನಿನ್ನ ಆತ್ಮನ ಮೂಲಕವಾಗಿ ಅವರ ಹೃದಯಗಳಿಗೆ ಕಾರ್ಯ ಮಾಡು. ಅವರ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು ಕರ್ತನೆ. ನೀನು ಕರುಣಿಸಿ ರಕ್ಷಿಸಿ ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ ಯೇಸು ಕ್ರಿಸ್ತನಿಂದ ಸಿಗ್ತಕ್ಕಂಥ ನಿತ್ಯ ಜೀವ, ಆ ಪರಲೋಕದ ಬಾಧ್ಯಸ್ಥಿಗೆ ಹೌದು ಕರ್ತನೆ, ಅದನ್ನು ಹೊಂದುವಂತೆ ಕೃಪೆಯಿಂದ ಕರ್ತನೆ ಹೊಂದುವಂಥ ಸ್ಥಿತಿಗೆ ನಡೆಸು. ಈ ಸಮಯದಲ್ಲಿ ನಾವು ವಾಕ್ಯಗಳು ಧ್ಯಾನಿಸುವಾಗ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸು. ಇದುವರೆಗೂ ನಡೆಸಿದ್ದು ಇದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಕೃಪೆಯನ್ನು ಅತ್ಯಧಿಕವಾಗಿ ನನಗೆ ಪಾಲಿಗೆ ಕೊಟ್ಟಿದ್ದೆ, ಇದಕ್ಕಾಗಿ ಸ್ತೋತ್ರ. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ನಾನು ನಡೆಸ್ಕೊಂಡಂಥ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಕರ್ತನ ವಾಕ್ಯಗಳನ್ನು ಧ್ಯಾನಿಸುವಾಗ ಅದು ಹೆಚ್ಚು ಕರ್ತ ನಮ್ಮಲ್ಲಿ ಜೀವ ಬೆಳಕು ಪ್ರತಿಯೊಬ್ಬರಿಗೂ ಉಂಟಾಗುವಂತೆ ನೀನು ಕರುಣಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್. ಈ ವಾಕ್ಯದಲ್ಲಿ ಪೌಲನು ತರುತ್ತಿರುವಂಥ 2 ಆಲೋಚನೆಗಳನ್ನು ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಏನಂದರೆ, ಕರ್ತನಿಗೆ ಮೆಚ್ಚುಗೆಯಾದದ್ದು ಯಾವುದು, ಏನಾಗಿದೆ ಎನ್ನುವಂಥದ್ದು. ಎರಡನೇದಾಗಿ ಅದನ್ನು ಪರಿಶೋಧಿಸಿ ತಿಳಿದುಕೊಳ್ಳ್ರಿ. ಅಂದರೆ 2 ವಿಷಯಗಳನ್ನು ಅದನ್ನು ಡಿವೈಡ್ ಮಾಡುವಾಗ ಇರುವಂಥ ಸತ್ಯ ಏನಂತ ಹೇಳಿದ್ರೆ, ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದಾಗಿ ಅದನ್ನು ಏನು ಮಾಡಬೇಕಂತೆ, ಅದು ಪರಿಶೋಧಿಸಿ ತಿಳ್ಕೊಳ್ಬೇಕು. ಅದು ಜವಾಬ್ದಾರಿಕೆ, ಅದನ್ನು ಪ್ರತಿಯೊಬ್ಬ ದೇವರ ಮಕ್ಕಳಿರುವಂಥದ್ದು ಎಂಬುದಾಗಿ ನೋಡ್ತೇವೆ. ಅದನ್ನು ಮೊದಲನೇದಾಗಿ ನೋಡಬೇಕಾದ್ರೆ ಕರ್ತನಿಗೆ ಮೆಚ್ಚುಗೆಯಾದದ್ದು ಯಾವುದು, ದೇವರು ಯಾವುದನ್ನು ಇಷ್ಟಪಡ್ತಾನೆ ನನ್ನಿಂದ, ಪ್ರತಿಯೊಬ್ಬರಿಂದ. ದೇವರ ಕಾರ್ಯಗಳು, ದೇವರ ಆಲೋಚನೆಗಳು ನೋಡಬೇಕಾದ್ರೆ ತನ್ನ ವಾಕ್ಯವನ್ನು ಓದುವಾಗ, ಧ್ಯಾನಿಸುವಾಗ ದೇವರ ಆಲೋಚನೆ, ದೇವರ ಉದ್ದೇಶ, ದೇವರು ಮೆಚ್ಚುವಂಥ ಸಂಗತಿಗಳು
ಭಾಳ ವಿಶೇಷವಾದ ಸಂಗತಿಗಳನ್ನ ದೇವರು ತನ್ನ ವಾಕ್ಯದಲ್ಲಿ ಪ್ರತಿಯೊಂದು ವಿಷಯಗಳನ್ನು ನಾವು ನೋಡ್ರಿ, ಒಡಂಬಡಿಕೆ ಕಾಲದಲ್ಲಿ ತನ್ನ ಜನಾಂಗವಾದ ಇಸ್ರಾಯೇಲರಿಗೆ ಅದು ಅನೇಕ ರೀತಿಯಲ್ಲಿ ಅದನ್ನು ತಿಳಿಸ್ತಾ ಬಂದನು. ಮತ್ತು ಪ್ರಾರಂಭದಲ್ಲಿ ನೋಡಬೇಕಾದ್ರೆ ನಾವು ಪ್ರತ್ಯೇಕವಾಗಿ ಹೇಬೆಲನ ಮತ್ತು ಕಾಯಿನ ವಿಷಯವಾಗಿ ನೋಡಬೇಕಾದರೆ ಅಲ್ಲಿ ಮೊದಲನೇದಾಗಿ ಯಜ್ಞವನ್ನು ಅರ್ಪಿಸಬೇಕಾದರೆ ಹೇಬೆಲನು ದೇವರಿಗೆ ಮೆಚ್ಚುಗೆಯಾದಂಥ ಕಾಣಿಕೆ ತಂದನು. ಆದರೆ ಕಾಯಿನನ್ನು ಮೆಚ್ಚುಗೆ ತರಲಿಲ್ಲ. ಅದು ದೇವರ ವಾಕ್ಯ ಹೇಳ್ತದೆ, ದೇವರು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು ಎಂಬುದಾಗಿ ನಾವು ಪ್ರತ್ಯೇಕವಾಗಿ ಆದಿಕಾಂಡದಲ್ಲಿ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದೇ ರೀತಿ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದರಿಂದ ನಾವು ದೇವರಿಗೆ ನಾವು ಏನು ಸಲ್ಲಿಸ್ತೇವೆ, ಏನು ಕೊಡ್ತೇವೆ, ಹೇಗೆ ಜೀವಿಸ್ತೇವೆ, ಪ್ರತಿಯೊಂದೊಂದು ಸಂಗತಿಗಳನ್ನು ದೇವರು ಗಮನಿಸ್ತಾ ಇರ್ತಾನೆ. ಎಲ್ಲರೂ ದೇವರೇ ಮೆಚ್ಚುವ ಸಾಧ್ಯತೆ ಇಲ್ಲ ಪ್ರಿಯರೇ. ಅಂದರೆ ಈ ದಿನಗಳಲ್ಲಿ ಪ್ರತಿಯೊಂದು ವ್ಯಕ್ತಿಗಳಲ್ಲಿ ಮನಸ್ಸಾಕ್ಷಿ ಉಂಟೇನೆಂದರೆ ನಾನು ದೇವರಿಗೆ ಮೆಚ್ಚಿಸಬೇಕು. ನಾನಾ ಕಾರ್ಯಗಳು ಒಬ್ಬೊಬ್ಬರಲ್ಲಿಯೂ ಯಾವ್ಯಾವ ಜನಾಂಗ ಇರ್ಬೋದು, ಧರ್ಮದ ಇರ್ಬೋದು, ಎಲ್ಲ ಸಂಗತಿಗಳು ನೋಡಬೇಕಾದ್ರೆ ಪ್ರತಿಯೊಬ್ಬರಲ್ಲಿ ಅವರ ಮನಸ್ಸಾಕ್ಷಿಯಲ್ಲಿ ಏನಂತ ಉಂಟಂದರೆ ನಾನು ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳು ಮಾಡಬೇಕು, ದೇವರೇ ಮೆಚ್ಚಿಸಬೇಕು. ಅನೇಕ ವೇಳೆ ಏನಂತ ಹೇಳಿದ್ರೆ ಇದು ಪ್ರಜ್ಞೆ ದೇವರು ಯಾರಾಗಿದ್ದಾನೆ ಎಂಬುದನ್ನು ತಿಳ್ಕೊಳ್ಳದೆ ಅಜ್ಞಾನದಿಂದ ಅನೇಕ ಕಾರ್ಯಗಳನ್ನು ಮಾಡಲು ಸಾಧ್ಯತೆ ಉಂಟು ಅನೇಕರಲ್ಲಿ. ದೇವರು ಎಲ್ಲ ಕಾರ್ಯಗಳನ್ನು ಮೆಚ್ಚುವವನಲ್ಲ. ಆದರೆ ಯಾವ ಹೃದಯದಲ್ಲಿ ಯಾವ ಸ್ಥಿತಿ ಮನೋಸ್ಥಿತಿಯಿಂದ ನಾವು ಕಾರ್ಯಗಳನ್ನು ಮಾಡ್ತೇವೆ. ನಾವು ಕೆಲವು ಭಾಗದಲ್ಲಿ ನಾವು ಪ್ರತ್ಯೇಕವಾಗಿ ಅನೇಕ ವಾಕ್ಯಗಳು ಧ್ಯಾನ ನೋಡಬೇಕಾದ್ರೆ ನಾವು ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅದೊಂದು ಮಾತು ಅದರಲ್ಲಿ ಕೊರ್ನೇಲನ ಬಗ್ಗೆ ಹೇಳಲ್ಪಟ್ಟಿದೆ. ಇದನ್ನು ನೀವು ಓದಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಅಲ್ಲಿ ಒಂದು ಮಾತು 10ನೇ ಅಧ್ಯಾಯ 1ನೇ ವಚನ, ಕೈಸರಿಯದಲ್ಲಿ ಇತಾಲಿಯದ ಪಟಾಲಮೆನೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲನ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯಲ್ಲಿದ್ದವರೆಲ್ಲರೂ ಸಹಿತವಾಗಿ ದೇವರಿಗೆ ಭಯಪಡುವನಾಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಅವನ ಸಂಗತಿ ಏನು ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಒಂದು ದಿವಸ ಅಲ್ಲಿ ನಾವು ಏನಾಯಿತು ಅಂತ ನೋಡಬೇಕಾದ್ರೆ ಅಲ್ಲಿ ಮಧ್ಯಾಹ್ನ ವೇಳೆ ಆದಂಥ ಒಂದು ಸಂಗತಿ, ಒಬ್ಬ ದೇವದೂತನು ಅಲ್ಲಿ ಕೊನೆಯ ಬಳಿಗೆ ಬರುವಂಥ ಸಂಗತಿ ನೋಡುವಾಗ ಅಲ್ಲಿ ಹೇಳಿರುವಂಥ ಮಾತು ನೋಡಬೇಕಾದ್ರೆ ಆತ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ನೀನು ಏನಂದರೆ ಯಪ್ಪಕ್ಕೆ ಏನಂದರೆ ಅಲ್ಲಿ 4ನೇ ವಚನ ಗಮನಿಸಿ. ಅಲ್ಲಿ ಯಾಕಂದರೆ ವಾಕ್ಯದಲ್ಲಿ ಓದೋ ಗೊತ್ತಾಗ್ತದೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಈಗ ನೀನು ಯಪ್ಪಕ್ಕೆ ಜನರನ್ನು ಕಳಿಸಿ ಪೇತ್ರ ನಡೆಸಿಕೊಳ್ಳುವ ಸೀಮೋನನ್ನು ಕರೆಯಿಸಬೇಕು ಎಂಬುದಾಗಿ ಹೇಳಿದನು. ಇಲ್ಲಿ ಇರುವ ಸತ್ಯ, ಇಲ್ಲಿ ಕೊರ್ನೇಲಿಯನು ಎಷ್ಟು ಆಸಕ್ತಿಯಿಂದ ಎಲ್ಲ ದಾನ ಧರ್ಮ ಮಾಡಿದ್ದಾನೆ, ಪ್ರಾರ್ಥನೆ ಮಾಡಿದ್ದಾನೆ, ಎಲ್ಲ ಉಂಟು. ಆದರೆ ಅಲ್ಲಿಗೆ ನಿಲ್ಲಿಸಲಿಲ್ಲ. ದೇವರು ಅದನ್ನೇ ಸ್ವೀಕರಿಸಿ ಅಲ್ಲಿಗೆ ಮುಗಿಸ್ಬೋದಾಯಿತು. ಆದರೆ ಯೊಪ್ಪದಲ್ಲಿ ಯಾರಿದ್ದಾನೆ? ಪೇತ್ರ ಇದ್ದಾನೆ. ದೇವದೂತ ನಮಗೆ ಹೇಳಿದ ಕಳಿಸು. ಮುಂದೆ ನೋಡ್ತೇವೆ, ಪೇತ್ರನ ಬಂದಾಗ ಸುವಾರ್ತೆಯನ್ನು ಸಾರಿದಂಥ ರೀತಿಯಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ, ಯೇಸು ಕ್ರಿಸ್ತ ಬಂದ ಉದ್ದೇಶ ಎಲ್ಲ ತಿಳಿಸುವಾಗ ಆ ನಂಬಿಕೆ ಇಟ್ಟಾಗ ಅಲ್ಲಿ ಅನೇಕರು ಯೇಸು ಕ್ರಿಸ್ತ ನಂಬಿದಂಥ ರೀತಿ ಪರಿಶುದ್ಧಾತ್ಮನ ಕಾರ್ಯ ಅಲ್ಲಿ ನೋಡ್ತೇವೆ ಏನಾಯಿತು ಎಂಬುದಾಗಿ. ಅಂದರೆ ಇದು ಹೇಳುವಂಥ ಸತ್ಯ ಏನಂತ ಹೇಳಿದ್ರೆ, ಈ ದಿನಗಳು ಯಾರು ಸತ್ಯವನ್ನು ತಿಳ್ಕೊಳ್ಳಬೇಕು, ಸತ್ಯವನ್ನು ಅರಿಯಬೇಕೆಂಬಂಥ ಯಥಾರ್ಥ ಹೃದಯವುಳ್ಳವರ ಯಾರಿದ್ದಾರೋ ಅಂಥವರಿಗೆ ಸ್ಪಷ್ಟವಾದಂಥ ಒಂದು ಪ್ರಕಟಣೆ ಯೇಸು ಕ್ರಿಸ್ತನು ಅವರಿಗೆ ತನ್ನ ಪ್ರಕಟಿಸಿಕೊಳ್ಳುವ ರೀತಿ, ಯಾವುದೇ ರೀತಿ ತನ್ನ ವಾಕ್ಯಗಳ ಇತರ ಸೇವಕರ ಮೂಲಕ ವಾಕ್ಯದ ಮೂಲಕ ದೇವರು ಪ್ರಕಟಿಸುವವನಾಗಿದ್ದಾನೆ. ದೇವರ ಇಡೀ ಲೋಕದ ಎಲ್ಲ ವ್ಯಕ್ತಿಗಳು ಎಲ್ಲ ಸಂಗತಿಗಳನ್ನು ದೃಷ್ಟಿಸುವವನು ನೋಡುವಾತನಾಗಿದ್ದಾನೆ. ಇಡೀ ಭೂಲೋಕ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಇರಾನ್ ದೇಶದಲ್ಲಿ ಮತ್ತು ಅನೇಕ ಸೌದಿ ಅರೇಬಿಯಾ ಬೇರೆ ನೋಡುವಾಗ ಅನೇಕ ನಿರ್ಬಂಧಗಳು ಉಂಟಲ್ಲಿ. ಆದರೂ ಅನೇಕರ ಜೀವಿತ ಅವರು ಕೊಡುವಂಥ ಸಾಕ್ಷಿ ಹೇಗೆ ಯೇಸು ಕ್ರಿಸ್ತನನ್ನು ಕಂಡುಕೊಂಡರು. ಅದು ಭಯಂಕರವಾದಂಥ ಸನ್ನಿವೇಶಗಳಲ್ಲಿ ಹಿಂಸೆಯಲ್ಲಿ ದಾಟಿ ಹೋಗುವುದಾದ ನಂಬಿಕೆ ಎಷ್ಟು ಬಲವಾಗಿತ್ತು ಎಂಬುದಾಗಿ ಹೇಳಿದಂಥ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. ಈಗಲೂ ದೇವರ ಆತ್ಮನ ಅನೇಕರ ಹೃದಯಗಳಲ್ಲಿ ಸತ್ಯವನ್ನು ಅನೇಕರು ಕಂಡುಕೊಳ್ಳುವಾಗಿ ನಮ್ಮ ದೇಶದಲ್ಲಿ ನಮ್ಮೆಲ್ಲ ಸುತ್ತಮುತ್ತ ಅನೇಕ ವ್ಯಕ್ತಿಗಳಲ್ಲಿ ನಾವು ನೋಡ್ತೀವಿ. ಈಗಲೂ ದೇವರಾತ್ಮನ ಕಾರ್ಯ ಒಂದೊಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ಇದೇ ರೀತಿ ಎಂಬುದಾಗೆಲ್ಲ ಅಂದರೆ ಸುವಾರ್ತೆಯ ಬೆಳಕು ಅನೇಕರು ಯೇಸು ಕ್ರಿಸ್ತನ ಮೂಲಕವಾಗಿ ಸಿಗ್ತಕ್ಕಂಥ ಆ ಜೀವ ಬೆಳಕು, ಪಾಪದ ಬಿಡುಗಡೆ ಯೇಸು ಕ್ರಿಸ್ತನ ಮೂಲಕ ಮಾತ್ರ ಎಂಬುದನ್ನು ಅರಿತು ಕರ್ತನಿಗೆ ಸಾಕ್ಷಿ ಕೊಡುವಂಥ ಸ್ಥಿತಿಯನ್ನು ನೋಡ್ತೇವೆ.
ಅದರಿಂದ ಇಲ್ಲಿ ದೇವರ ವಾಕ್ಯದ ಒಂದು ಸಂಗತಿ ಅಂದರೆ, ನಾವು ಯಾವಾಗ ನಾವು ಕರ್ತನಿಗೆ ಸಮರ್ಪಿಸ್ಕೊಳ್ತೇವೋ, ಕರ್ತನ ಮುಂದೆ ಬರುವಾಗ ನಾವು ಕರ್ತನಿಗೆ ಮೆಚ್ಚುಗೆಯಾದ ಸಂಗತಿಗಳು, ದೇವರ ಮಾರ್ಗದಲ್ಲಿ ಬರುವಾಗ ದೇವರು ಹೇಗೆ ನಮ್ಮನ್ನು ಸತ್ಯಕ್ಕನುಸಾರವಾಗಿ ನಡೆಸ್ತಾನೆ ಎನ್ನುವುದನ್ನು ನಾವು ಪ್ರತ್ಯೇಕವಾಗಿ ಕಂಡುಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ನಾವು ಈ ವಾಕ್ಯ ಭಾಗದಲ್ಲಿ ನೋಡಬೇಕಾದ್ರೆ ದೇವರನ್ನ ಈ ವಾಕ್ಯ ನಾನು ಅನೇಕ ಸಂಗತಿಗಳನ್ನು ನಾನು ಹೇಳಿದಂಥ ರೀತಿಯಲ್ಲಿ ಈ ವಾಕ್ಯದ ಸತ್ಯಗಳನ್ನು ಆಲೋಚನೆ ಮಾಡಬೇಕಾದ್ರೆ ನಮ್ಮ ಗಮನ ಏನಂತ ಹೇಳಿದ್ರೆ, ನಮ್ಮ ಪ್ರಾಮುಖ್ಯವಾಗಿ ದೇವರು ಅಪೇಕ್ಷಿಸುವ ಸಂಗತಿಗಳು ನನ್ನಿಂದ ಪ್ರತಿಯೊಬ್ಬರಿಂದ ಏನಂತ ಹೇಳಿದ್ರೆ, ಮೊದಲನೇದಾಗಿ ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಾವು ಗಮನಿಸಬೇಕಾದದ್ದು ರೋಮಪುರ ಪತ್ರಿಕೆ 12ನೇ ಅಧ್ಯಾಯ ನೋಡ್ರಿ, ಅದು 2ನೇ ವಚನ ಭಾಳ ಪ್ರಾಮುಖ್ಯವಾದ ಸಂಗತಿಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಏನಂತೆ ಪರಲೋಕ ಭಾವದರಾಗಿರ್ರಿ. ಈಗಾದರೆ ಮುಂದೇನಂತೆ, ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಇಲ್ಲಿ ಕಂಡೀಷನ್ ನೋಡ್ತೇವೆ. ದೇವರಿಗೆ ಮೆಚ್ಚುಗೆಯಾದ ರೀತಿಯ ಕಾರ್ಯಗಳನ್ನು, ದೇವರ ಚಿತ್ತವನ್ನು ತಿಳ್ಕೊಳ್ಳಬೇಕಾದರೆ ಮೊದಲನೇದಾಗಿ ನಮ್ಮಲ್ಲಿ ಸಮರ್ಪಣೆಯ ಜೀವಿತ, ದೇವರಿಗೆ ನಮ್ಮ ದೇವರನ್ನು ಪ್ರತಿಷ್ಠಿಸಿಕೊಳ್ಳುವಂಥದ್ದು. ಎರಡನೇದಾಗಿ ಏಲೋಕ ನಡವಳಿಕೆಯನ್ನು ಅನುಸರಿಸ್ಕೊಡೋದು. ನಾವು ಕಳೆದ ಎಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ, ಶರೀರಾಧೀನ ಸ್ವಭಾವಗಳನ್ನು ನಾವು ಅನುಸರಿಸ್ಕೊಡೋದು, ಬೆಳಕಿನವರಂತೆ ನಡೆದುಕೊಳ್ಳಬೇಕು. ಈ ಲೋಕದ ಸಂಗತಿಗಳು ಸೈತಾನಿಗೆ ಸಂಬಂಧಪಟ್ಟಂಥದ್ದು, ಆ ದುರಾಶೆಗಳು, ದ್ರವ್ಯಾಶೆಗಳು, ನಾನಾ ಶರೀರಾಶೆಗಳು, ಇವು ಏನು ಮಾಡ್ತದೆ, ನಮ್ಮನ್ನು ಅಂಧಕಾರಕ್ಕೆ ಬಂಧಿಸುವಂಥದ್ದಾಗಿದೆ. ಅದರಿಂದ ನಾವು ಇದರಿಂದ ಪಾಲಿಗೆ ಸತ್ತಿರುವಾಗ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಾವು ದೇವರಿಗೆ ಮೆಚ್ಚುಗೆಯಾದ ರೀತಿಯನ್ನು, ದೇವರ ಮೆಚ್ಚುಗೆಯನ್ನು ಪಡ್ಕೊಳ್ಳಬೇಕಾದ್ರೆ, ಕರ್ತರಿಗೆ ಮೆಚ್ಚುಗೆಯಾದನ್ನು ಮಾಡಬೇಕಾದ್ರೆ ಮೊದಲೇದಾಗಿರ್ತಕ್ಕ ಸಂಗತಿ ಈ ಲೋಕದ ನಡವಳಿಕೆ. ಅದಕ್ಕೋಸ್ಕರ ನಾವು ಅನೇಕ ಸಾರಿ ಅದನ್ನು ಓದಿದ್ದೇವೆ. ಅಂದರೆ 2 ಕೊರಿಂಥ 6:14 ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡ್ರಾಗಬೇಡ್ರಿ. ಡು ನಾಟ್ ಬಿ ಕಾಂಪ್ರಮೈಸ್ ವಿತ್ ಸೀನ್. ವರ್ಲಿ ಪೀಪಲ್ ಅವರ ರೀತಿ ನಡ್ಕೊಳ್ಳುವಂಥದ್ದಲ್ಲ, ಲೋಕದವರಾಗಿರುವಂಥದ್ದಲ್ಲ. ಯೇಸು ಕ್ರಿಸ್ತನಿಂದ ನನಗೆ ಸಿಕ್ಕಿದಂಥ ಆ ಬಿಡುಗಡೆ, ಬೆಳಕು, ಸತ್ಯದಲ್ಲಿ ನೀತಿಯಲ್ಲಿ ಐಕ್ಯವಾಗಿರುವಾಗ ನಾನು ಎಲ್ಲ ಸಮಯದಲ್ಲಿ ನಾನು ಕರ್ತನನ್ನು ಪ್ರತಿಬಿಂಬಿಸುವಂಥ ವ್ಯಕ್ತಿಯಾಗಿರಬೇಕು ಎಂಬುದಾಗಿ ದೇವರು ನಮ್ಮಿಂದ ಅಪೇಕ್ಷಿಸುವವನಾಗಿದ್ದಾನೆ. ಅದರಿಂದ ದೇವರ ವಾಕ್ಯದ ಬೋಧನೆ ಪ್ರಿಯರಲ್ಲಿ ಏನಂತ ಹೇಳಿದ್ರೆ, ಈ ಲೋಕಕ್ಕನುಸಾರವಾಗಿ ನಾವು ಜೀವಿಸ್ಕೂಡ್ದು. ಆಮೇಲೆ ಏನಂದರೆ, ಇನ್ನೊಂದು ಸಂಗತಿಯನ್ನು ನೋಡ್ತೇವೆ, ನಡ್ಕೊಳ್ಳದೆ ಪರಲೋಕ ಭಾವವುಳ್ಳವರಾಗಿರ್ರಿ. ಅಂದರೆ ನಮ್ಮ ಗಮನ, ನಮ್ಮ ಲಕ್ಷ್ಯ ಅಂದರೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವವುಳ್ಳವರಾಗಿರಬೇಕು. ಇಂದಿನ ಸಂಗತಿಗಳು, ಇಂದಿನ ಜೀವಿತ ಕತ್ತಲೆಗೆ ಒಳಪಟ್ಟಂಥದ್ದಾಗಿತ್ತು, ಲೋಕಕ್ಕನುಸಾರವಾಗಿತ್ತು. ಅದೀಗ ನೂತನ ಮನಸ್ಸನ್ನು ಪರಲೋಕ ಭಾವ ಹೊಂದಿರಬೇಕಾದ್ರೆ ಅದೇನು ಮಾಡ್ತಾನೆ ಅಂದರೆ, ನಮಗೆ ಆಗುವಂಥ ಕಾರ್ಯ, ಅದು ಎಫೆಕ್ಟ್ ಏನಂದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಆಮೇಲೆ ದೋಷವಿಲ್ಲದ್ದು ಯಾವುದನ್ನು ವಿವೇಚಿಸಿ ತಿಳ್ಕೊಳ್ತೀರಿ. ದೇವರು ನಮ್ಮನ್ನು ಅಂಥ ಒಂದು ಆಳವಾದ ಸತ್ಯಕ್ಕೆ ದೇವರ ಧ್ವನಿ ಕೇಳಿಸ್ಕೊಳ್ಳುವಂತೆ, ದೇವರ ಚಿತ್ತವನ್ನು ಗ್ರಹಿಸುವಂತೆ, ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡುವಂತೆ ದೇವರು ನಮ್ಮನ್ನು ನಡೆಸ್ತಾನೆ. ಇದು ದೇವರ ವಾಕ್ಯದ ಒಂದು ಬೋಧನೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ದೇವರು ತನ್ನ ಆತ್ಮನ ಕೊಟ್ಟಿರುವಾಗ ಪರಿಶುದ್ಧಾತ್ಮನ ತಾನೇ ನಮ್ಮ ಸತ್ಯಕ್ಕೆ ಸೇರಿಸಿ ಪ್ರತಿಷ್ಠೆ ಮಾಡ್ತಾನೆ. ನಮ್ಮನ್ನು ಏನು ಮಾಡ್ತಾನೆ, ನಮ್ಮನ್ನೆಲ್ಲ ಏಲೋಕ ಸಂಗತಿಗಳಿಂದ ನಮ್ಮನ್ನು ಏನು ಮಾಡಿ ಪ್ರತ್ಯೇಕಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಮ್ಮ ನಡವಳಿಕೆ ಭಾಳ ಪ್ರಾಮುಖ್ಯ. ನನ್ನ ಮಾತು, ನಮ್ಮ ಆಲೋಚನೆ, ಎಲ್ಲ ಕಾರ್ಯಗಳು ಕರ್ತನಿಗೆ ಪ್ರಶ್ನಿಸಲ್ಪಟ್ಟಂಥದ್ದು, ಮೀಸಲಾಗಿರುವಂಥದ್ದು, ಮತ್ತು ಆತನ ಹೇಳಿದಾಗೆ ಅಧೀನರಾಗಿ ವಿಧಿಯರಾಗಿ ನಡ್ಕೊಳ್ಳುವಂಥ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಯಾವಾಗ ಬರ್ತದೋ ನಾವು ಕರ್ತನನ್ನು ಮಯಪಡಿಸುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಒಂದು ಪ್ರಾಬ್ಲಮ್ ಎಲ್ಲ ದೇವರ ಮಕ್ಕಳಿಗೆ ಒಂದು ಸಮಸ್ಯೆ ಏನಂದರೆ, ನಮ್ಮ ಮನಸ್ಸು ಯಾವಾಗ ನೂತನವಾಗದೇ ಹೋಗ್ತದೋ ಹಳೆಯ ಸ್ವಭಾವಗಳಲ್ಲಿಯೇ ನಮ್ಮ ಮುಂದೆ ಹೋಗ್ತೇವೆ. ಯಾವುದು ಮುಖ್ಯ ನಮ್ಮ ಜೀವಿತದಲ್ಲಿ, ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬರ ಜೀವಿತ. ಅದಕ್ಕೋಸ್ಕರ ನಾವು ಎಫೆಸ ಪತ್ರಿಕೆ ಅದನ್ನು ಆಲೋಚನೆ ಮಾಡಿದ್ದೇವೆ. 4ನೇ ಅಧ್ಯಾಯ 22-23 ನೀವು ನೂತನ ಮನಸ್ಸನ್ನು ಹೊಂದಿ ಪರಲೋಕ ಭಾವವುಳ್ಳವರಾಗಿರಿ.
ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನೋಡ್ತೇವೆ. ಕೊಲಸೆ ಪತ್ರಿಕೆಯಲ್ಲಿ ಅದನ್ನೇ ನೋಡ್ತೇವೆ. ಅಲ್ಲಿ ಒಂದು ಮಾತು ಭಾಳ, ಕೊಲಸೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಏನಂದರೆ ಒಂದು ಮಾತು ಹೀಗೆ ಉಂಟು. 1ನೇ ವಚನದಲ್ಲಿ ನೋಡ್ತೇವೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿನವುಗಳನ್ನು ಏನು ಮಾಡಬೇಕಂತೆ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದಗಳ ಮೇಲೆ ಮನಸ್ಸಿಡಬೇಡ್ರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ದೇವರ ವಾಕ್ಯದ ಬೋಧನೆ ಭಾಳ ವಿಶೇಷ ಸಂಗತಿ ಪ್ರಿಯರೇ. ಆದ್ದರಿಂದ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಯಾವಾಗಲೂ ನಾವು ಈ ಲೋಕದವರಲ್ಲ, ನಾವು ಪರಲೋಕ ಸಂಸ್ಥಾನದವರು. ನಮ್ಮ ಕರ್ತರು ಬೇಗನೆ ಬರಲಿಕ್ಕಿದ್ದಾನೆ. ಅದರಿಂದ ನಾವು ಯಾವಾಗ ನೂತನ ಮನಸ್ಸು ಹೊಂದಿದವರಾಗಿ ಪರಲೋಕ ಭಾವನೆ ಜೀವಿಸುವಾಗ ನಮ್ಮ ಆಲೋಚನೆ, ನಮ್ಮ ಕಾರ್ಯಗಳು, ನಮ್ಮ ಎಲ್ಲ ಧ್ಯಾನ ಏನಂತ ಹೇಳಿದ್ರೆ ಪರಿಶುದ್ಧಾತ್ಮ ನಮ್ಮ ಸತ್ಯಕ್ಕನುಸಾರವಾಗಿ, ನೀತಿಗನುಸಾರವಾಗಿ ಕರ್ತನ ಅನ್ಯೋನ್ಯತೆಯಲ್ಲಿ ಆಳವಾಗಿ ಜೀವಿಸುವಂತೆ, ಕರ್ತನಿಗೆ ಏನು ಹೇಳ್ತಾನೆ ಅದನ್ನು ಮಾಡಬೇಕು ನಾನು ಎಂಬ ರೀತಿಯಲ್ಲಿ ನಾನು ಕರ್ತನ ಧ್ವನಿ ಕೇಳಿಸ್ಕೊಳ್ಳೋದಕ್ಕೆ ಅಷ್ಟು ನಾವು ಏನಾಗಿ ಕಾತರರಾಗಿರ್ತೇವೆ. ನಮ್ಮ ಜೀವಿತದ ಒಂದು ಗುರಿ ಏನಂತ ಹೇಳಿದ್ರೆ ನಾನು ಕರ್ತನಿಗೆ ಮೆಚ್ಚುಗೆ ಆದರೆ ಭೂಲೋಕದಲ್ಲಿ ಮಾಡಬೇಕು. ಯಾಕೆ ಲೋಕದಲ್ಲಿದ್ದೇನೆ, ಕರ್ತನ ಉದ್ದೇಶ, ಕರ್ತನ ಚಿತ್ತ ಉದ್ದೇಶ ಏನು ನನ್ನ ಜೀವಿತದಲ್ಲಿ? ಇದು ಪ್ರತಿನಿತ್ಯ ಪ್ರತಿ ದಿವಸ ನಾವು ಬೆಳಗ್ಗೆ ಎದ್ದಾಗ ನಾವು ಮಾಡಬೇಕಾದ ಪ್ರಾರ್ಥನೆ, ದೇವರೇ ಈ ದಿವಸ ನಿನಗೆ ಮೆಚ್ಚುಗೆ ಆದದ್ದು, ನಿನ್ನ ಚಿತ್ತಕ್ಕನುಸಾರವಾಗಿ ನಾನು ಮಾಡುವಂತೆ ನನ್ನ ಬಲಪಡಿಸು, ಅದನ್ನು ತಿಳಿಯಪಡಿಸು. ನನ್ನ ಚಿತ್ತ ನನ್ನ ಮಾರ್ಗಗಳಲ್ಲ ಕರ್ತನೆ, ನಿನ್ನ ಚಿತ್ತ ನನ್ನ ಜೀವಿತ ಇರಬೇಕು. ನೋಡಿ, ಯೇಸು ಕ್ರಿಸ್ತನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ತಿಳಿಸುವ ಸಂಗತಿ ಅಂದರೆ, ನಾನು ತಂದೆಯನ್ನು ಕೇಳಿ, ತಂದೆಯನ್ನು ಏನು ಹೇಳ್ತಾನೋ ಅದನ್ನು ಕೇಳಿ ಅದನ್ನೇ ಮಾಡ್ತೇನೆ. ನನ್ನಷ್ಟಕ್ಕೆ ನನ್ನ ಮಾಡೋದಕ್ಕೆ ಏನು ಬರಲಿಲ್ಲ, ನಾನು ತಂದೆಯ ಚಿತ್ತ ನೆರವೇರಿಸಕ್ಕೆ ಬಂದಿದ್ದೇನೆ. ಆತ ಇಡೀ ಜೀವಿತ ಆ ಗೆತ್ಸೆಮನೆ ತೋಟದಲ್ಲಿರುವಾಗಲೂ ತಂದೆಯೇ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ಆಗಲಿ ಎಲ್ಲವನ್ನು ತಂದೆಯ ಚಿತ್ತಕ್ಕೆ ಒಪ್ಪಿಸಿದಂಥ ರೀತಿ, ತಂದೆಯ ದೇವರು ಅದನ್ನು ಬಹು ವಿಶೇಷವಾಗಿ ಮೆಚ್ಚಿದಂಥ ಸಂಗತಿ. ತಂದೆಯ ಚಿತ್ತಕ್ಕೆ, ತಂದೆಗೆ ಅಧೀನಾಗಿ ವಿಧೇಯನಾಗಿ ತಂದೆಯ ದೇವರನ್ನು ಮಹಿಮೆಪಡಿಸಿದಂಥ ರೀತಿಯಲ್ಲಿ. ಆದ್ದರಿಂದ ದೇವರು ತನ್ನ ಮಗನನ್ನು ಅಷ್ಟಮಟ್ಟಿಗೆ ಸತ್ತಿದ್ದ ತನ್ನ ಮಗನನ್ನು ತನ್ನ ಆತ್ಮನ ಭಾರದಿಂದ ಎಬ್ಬಿಸಿ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿದ್ದಾನೆ. ಕಾರಣ, he was very obedient to God. ತಂದೆಯ ಚಿತ್ತವನ್ನು ನೆರವೇರಿಸಿದ ಆತನು. ಅಷ್ಟೇ ಅಲ್ಲ, ನೋಡ್ತೇವೆ ದೇವರ ವಾಕ್ಯ ಹೇಳ್ತೇವೆ ಫಿಲಿಪ್ಪಿ ಪತ್ರಿಕೆಯಲ್ಲಿ, ಪ್ರತಿಯೊಂದು ಮೊಣಕಾಲು ಉರಲ್ಪಡ್ತದೆ, ಪ್ರತಿಯೊಂದು ನಾಲಿಗೆ ಏನಂದರೆ ಯೇಸು ಕ್ರಿಸ್ತನ ಒಡೆಯನೇ ಎಂಬುದಾಗಿ ಹೇಳಿ ತಂದೆಯ ದೇವರಿಗೆ ಘನತೆಯನ್ನು ಸಲ್ಲಿಸ್ತಾರೆ. ಅಂದರೆ ಯೇಸು ಕ್ರಿಸ್ತನ ಮಹಿಮೆ, ಪ್ರಭಾವ, ಆತನ ಸ್ಥಿತಿ ನೋಡಬೇಕಾದ್ರೆ ಮೊದಲಿಗಿಂತ ಹೆಚ್ಚಿನ ರೀತಿಯಲ್ಲಿ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅದೇ ಆತನು ಎಲ್ಲದರಲ್ಲಿಯೂ ಆತನ ಪ್ರಭಾವ ಮಹಿಮೆ ಹೊಂದುವುದಕ್ಕೆ ಆತನ ಯೋಗ್ಯನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಯಾವಾಗ ನಾವು ಕರ್ತನ ಚಿತ್ತಕ್ಕೆ, ಕರ್ತನಿಗೆ ಮೆಚ್ಚುಗೆಯಾದ್ದನ್ನು ಮಾಡ್ತೇವೋ, ನಮ್ಮ ಜೀವಿತದಲ್ಲಿ ಆಗುವಂಥ ಒಂದು ಕಾರ್ಯ ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಸನ್ಮಾನಿಸುವುದು ಮಾತ್ರ ಅಲ್ಲ, ತನ್ನ ಚಿತ್ತವನ್ನು, ತನ್ನ ಉದ್ದೇಶಗಳನ್ನು ತಿಳಿಯಪಡಿಸುವಾಗ ನಾವು ಈ ಭೂಲೋಕದಲ್ಲಿ ಕರ್ತನನ್ನೇ ನಾವು ಏನು ಮಾಡ್ತೇವೆ, ಮಾಯಪಡಿಸ್ತೇವೆ. ಆದ್ದರಿಂದ ಭೂಲೋಕದ ದೇವರೇ ನಿನ್ನ ಚಿತ್ತ ಏನು ನನ್ನ ಜೀವಿತದಲ್ಲಿ, ನಾನು ಏನು ಮಾಡಬೇಕಾಗಿದೆ ನೀನು ತಿಳಿಯಪಡಿಸಪ್ಪ. ಅಷ್ಟರ ಮಟ್ಟಿಗೆ ದೀನತೆ, ನಮ್ರತೆಯುಳ್ಳವರಾಗಿ ಕರ್ತನ ಕೈಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ದೇವರು ತನ್ನ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಆತನು ಮಾಡುವ ಆತನಾಗಿದ್ದಾನೆ. ಅಂದರೆ ಉತ್ತಮವಾದ ಮೆಚ್ಚುಗೆಯಾದದ್ದು, ದೇವರಿಗೆ ಘನತೆ ಸಲ್ಲಿಸುವಂಥ ಒಂದು ಜೀವಿತ ನಮ್ಮದಾಗಿರಬೇಕೆಂಬುದಾಗಿ ದೇವರು ನಮ್ಮಿಂದ ಅಪೇಕ್ಷಿಸುವಂಥವನಾಗಿದ್ದಾನೆ. ಎರಡನೇ ವಿಷಯದಲ್ಲಿ ಅಂತ ಹೇಳಿದ್ರೆ ಅದಿರುವಂಥದ್ದು, ನಾವು ಅದನ್ನು ಪರಿಶೋಧಿಸಿ ತಿಳ್ಕೊಳ್ಬೇಕು. ಅದು ಆದಷ್ಟು ಕಾಲ ಆಗಿ ಬರುವಂಥದ್ದಲ್ಲ. ನಾವು ದೇವರ ಚಿತ್ತ, ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ನಾನು ಮಾಡಬೇಕಾದ್ರೆ, ನನ್ನ ಪ್ರತಿನಿತ್ಯ ಜೀವಿತದಲ್ಲಿ ನಾನು ಏನು ಮಾಡಬೇಕು ಎಂಬುದನ್ನು ಆಲೋಚಿಸಬೇಕಾದ್ರೆ ಅಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ, ಮೊದಲನೇದಾಗಿ ಏನಂತ ಹೇಳಿದ್ರೆ, ನಾವು ದೇವರ ವಾಕ್ಯದ ಮೂಲಕವಾಗಿ ದೇವರು ತನ್ನ ಆಲೋಚನೆ, ತನ್ನ ಉದ್ದೇಶ, ತನ್ನ ಆಲೋಚನೆಗಳಂಥ ಉದ್ದೇಶಗಳನ್ನು ತನ್ನ ವಾಕ್ಯದ ಮೂಲಕ ಅದನ್ನು ತಿಳಿಯಪಡಿಸ್ತಾನೆ. ಯಾರ್ಯಾರು ದೇವರ ವಾಕ್ಯಗಳನ್ನು ಓದುತ್ತಾರೋ, ಧ್ಯಾನಿಸ್ತಾರೋ, ಆ ವಾಕ್ಯದ ಸತ್ಯತೆಗಳನ್ನು ದೇವರು ತನ್ನ ವಾಕ್ಯದ ಮೂಲಕ ಪ್ರಕಟಿಸಿಕೊಳ್ಳುವಾಗ ನಾವು ಅದಕ್ಕೆ ತಕ್ಕಾಗಿ ವಿಧೇಯತೆ ತೋರಿಸುವಾಗ ಹೆಚ್ಚಿನ ಆತ್ಮಿಕ ಸತ್ಯಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯ. ಆದ್ದರಿಂದ ನಾವು ಪ್ರತಿ
ಸಮಯದಲ್ಲಿ, ಎಲ್ಲ ಸಮಯದಲ್ಲಿ ದೇವರ ವಾಕ್ಯವನ್ನು ಓದಿ ಧ್ಯಾನಿಸುವಾಗ ದೇವರ ಆತ್ಮ ತನ್ನ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸ್ತಾನೆ. ಎರಡನೇದಾಗಿ ತನ್ನ ಆತ್ಮನ ಮೂಲಕವಾಗಿ ನಾವು ನಡೆಯುವಾಗ ಪರಿಶುದ್ಧಾತ್ಮನ ತಾನೇ ಅವುಗಳನ್ನು ತಿಳಿಯಪಡಿಸ್ತಾ, ಪರಿಶುದ್ಧಾತ್ಮನಿಗೆ ಅಧೀನರಾಗುವಾಗ, ವಿಧೇಯರಾಗುವಾಗ ನಮಗೆ ದೇವರ ವಾಕ್ಯ ಸತ್ಯತೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳ್ರಿ. ಅಂದರೆ ದೇವರ ವಾಕ್ಯದ ಸಂಗತಿ ಪವಿತ್ರಾತ್ಮ ಭರಿತರಾಗಿರ್ರಿ. ಇದೇನಂತ ಹೇಳಿದ್ರೆ ನಮ್ಮ ಆಲೋಚನೆಗಳಲ್ಲ, ನನ್ನ ಚಿತ್ತ ಅಲ್ಲ ದೇವರೇ, ನಿನ್ನ ಚಿತ್ತನ ನೆರವೇರಬೇಕಾದರೆ ಆತ್ಮನಿಗೆ ಅನುಸಾರವಾಗಿ ನಡ್ಕೊಳ್ಳುವಾಗ ಮಾತ್ರ ಪರಿಶುದ್ಧಾತ್ಮ ನಮ್ಮನ್ನು ಏನು ಮಾಡ್ತಾನೆ, ಸತ್ಯಕ್ಕೆ ಅನುಸಾರವಾಗಿ ನಡೆಸ್ತಾರೆ. ಅದು ದೇವರ ವಾಕ್ಯ ಹೇಳ್ತದೆ, ನೀವು ಸತ್ಯವನ್ನು ತಿಳಿಯುವಿರಿ, ಸತ್ಯವು ನಿಮ್ಮನ್ನು ಏನು ಮಾಡ್ತದೆ, ಬಿಡುಗಡೆ ಮಾಡ್ತದೆ. ದೇವರಾತ್ಮ ನಮಗೆ ಸಹಾಯಕನಾಗಿ ನಮ್ಗೆ ಕೊಡಲ್ಪಟ್ಟಿರುವಾಗ ಆತ್ಮನಿಗೆ ಅನುಸಾರವಾಗಿ ನಾವು ಎಲ್ಲ ಕಾರ್ಯಗಳನ್ನು ನಾವು ಮಾಡಬೇಕು ಅನ್ನುವಂಥದ್ದು. ಮೂರನೇದಾಗಿ ಪ್ರಾರ್ಥನೆಯ ಜೀವಿತ. ನಾವು ಎಷ್ಟರ ಮಟ್ಟಿಗೆ ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ, ನಾವು ಪ್ರಾರ್ಥನೆ ಅಂತ ಹೇಳುವ ದೇವರನ್ನು ಮಾತಾಡುವಂಥದ್ದು, ಕರ್ತನೆ ನನ್ನ ಆಲೋಚನೆ ಅಲ್ಲ, ನನ್ನ ಚಿತ್ತ ಅಲ್ಲಪ್ಪ, ನಿನ್ನ ಚಿತ್ತ, ನೀನೇನು ಮಾಡಬೇಕೆಂಬುದಾಗಿದ್ದಿ. ಯಾವಾಗ ಕರ್ತನ ಮುಂದೆ ತಗ್ಗಿಸಿಕೊಳ್ಳುವಾಗ, ದೀನತೆಯಿಂದ ಬರುವಾಗ, ಆತನ ಆಲೋಚನೆಗೆ ಒಳಪಡುವಾಗ ದೇವರಾತ್ಮ ತಾನೇ ನಮಗೆ ತಿಳಿಯಪಡಿಸ್ತಾನೆ. ಅಂದರೆ ನಮ್ಮಲ್ಲಿ ಇರಬೇಕಾದ ಸಂಗತಿ ಅಂದರೆ ನನ್ನ ಮಾರ್ಗಗಳಲ್ಲ, ನನ್ನ ಆಲೋಚನೆಗಳಲ್ಲ, ದೇವರ ಚಿತ್ತಕ್ಕೆ ನಾವು ಎಷ್ಟು ಮಟ್ಟಿಗೆ ಅರ್ಪಿಸ್ಕೊಳ್ತೇವೋ ದೇವರು ತಾನೇ ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ಮತ್ತು ಕೊನೆಯದಾಗಿ ಆದರೆ ನಮಗೆ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳು ಮಾಡಬೇಕೆಂಬಂಥ ಆ ಬಯಕೆ, ಆಸಕ್ತಿ ನಮ್ಮಲ್ಲಿರಬೇಕು. ಯಾವಾಗ ಅದನ್ನು ತಿಳ್ಕೊಳ್ಬೇಕೆಂಬಂಥ ಬಯಕೆ, ಆಸಕ್ತಿ ಇರ್ತದೋ ದೇವರು ಅದನ್ನು ವಿಶೇಷವಾಗಿ ತಿಳಿಯಪಡಿಸ್ತಾನೆ. ಅಂದರೆ ಯಾರ್ಯಾರು ಹುಡುಕ್ತಾರೋ, ದೇವರ ವಾಕ್ಯದ ನಿಯಮ ಏನಂತ ಹೇಳಿದ್ರೆ, ನೀವು ಮೊದಲು ದೇವರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಆಗ ಅವಳು ಎಲ್ಲ ದೊರಕ್ತದೆ ಎಂಬುದಾಗಿ ಹೇಳಿರುವ ಸಂಗತಿ. ನಮ್ಮಲ್ಲಿ ಆ ಒಂದು ಆಸಕ್ತಿ, ದೇವರ ಅನ್ಯೋನ್ಯತೆಯಲ್ಲಿ ತಿಳ್ಕೊಳ್ಬೇಕೆಂಬಂಥ ಬಯಕೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಬರ್ತದೋ ಅಷ್ಟರ ಮಟ್ಟಿಗೆ ದೇವರು ನಮಗೆ ತನ್ನ ಪ್ರಕಟಣೆಯನ್ನು, ತನ್ನ ಆಲೋಚನೆಗಳನ್ನು, ಉದ್ದೇಶಗಳನ್ನು ದೇವರು ತಿಳಿಯಪಡಿಸುವನಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನಾವು ನೋಡುವಾಗ ಸತ್ಯಗಳನ್ನು ನಾನು ಆಲೋಚನೆ ಮಾಡಬೇಕಾದರೆ ದೇವರ ವಾಕ್ಯದನೇ ಮೀಕನ ಗ್ರಂಥವನ್ನು ನೋಡ್ತೇವೆ. 6ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಉಂಟು, ಮನುಷ್ಯನೇ ಒಳ್ಳೆಯದು ಏನೆಂಬುದನ್ನು ಯೆಹೋವ ನಿನಗೆ ತೋರಿಸಿದ್ದಾನಷ್ಟೇ. ಅದು ಭಾಳ ಪ್ರಾಮುಖ್ಯವಾದ ಸಂಗತಿ. ನಾವು ಮೀಕನ ಗ್ರಂಥದಲ್ಲಿ ಅದನ್ನು ನಾವು ನೋಡಬೇಕಾದ್ರೆ ದೇವರಿ ಇಡೀ ಇದರಲ್ಲಿ ನಾವು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ ದೇವರ ಉದ್ದೇಶ, ದೇವರ ಆಲೋಚನೆ ಹೇಗೆ ಅದನ್ನು ತಿಳಿಯಪಡಿಸಿದ್ದಾನೆ. 8ನೇ ವಚನ, ಮನುಷ್ಯನೇ ಒಳ್ಳೆಯದು ಎಂಥದ್ದು ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಮೊದಲನೇದು ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರತೆಯಿಂದ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವ ನಿಮ್ಮಿಂದ ಇನ್ನೇನು ಅಪೇಕ್ಷಿಸುವನು. ದೇವರು ಅಪೇಕ್ಷಿಸುವಂಥ ಒಂದು ಸಂಗತಿ ತನ್ನ ಜನಾಂಗದಲ್ಲಿ ಇಸ್ರಾಯೇಲರ ಬಗ್ಗೆ ಹೇಳಿದಂಥ ಮಾತಿನಲ್ಲಿ ನೋಡುವಾಗ ಈ ದಿವಸ ನಮ್ಮಲ್ಲಿ ಅಪೇಕ್ಷಿಸುವ ಸಂಗತಿಗಳು ದೇವರ ವಾಕ್ಯ ಹೇಳ್ತದೆ. ನಾವು ಏನಂತೇವೆ, ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ಇನ್ನು ದೇವರಿಗೆ ನಮ್ರತೆಯನ್ನು ನಡ್ಕೊಳ್ಳುವಂಥ. ಅಂದರೆ ದೇವರ ಮುಂದೆ ಎಷ್ಟರ ಮಟ್ಟಿಗೆ ತಗ್ಗಿದ್ದವರಾಗಿ ದೀನತೆಯುಳ್ಳವರಾಗಿ ಬರುವಾಗ ದೇವರು ನಮಗೆ ತನ್ನನ್ನು ವಿಶೇಷವಾಗಿ ಪ್ರಕಟಿಸಿಕೊಳ್ಳುವಂಥವನಾಗಿದ್ದಾನೆ. ಆದ್ದರಿಂದ ಈ ದಿವಸದಲ್ಲಿ ನಾವು ಈ ವಾಕ್ಯಗಳನ್ನು ನೋಡಬೇಕಾದ್ರೆ ನಮ್ಮ ಜೀವಿತದ ಗುರಿ ಏನಾಗಿದೆ, ಕರ್ತನಿಗೆ ಸಮರ್ಪಣೆ ಮಾಡಿಕೊಂಡಂಥ ಅನುಭವ ಉಂಟು. ದೇವರೇ ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನಗೆ ಮೆಚ್ಚುಗೆಯಾದ ಕಾರ್ಯವನ್ನು ನಾವು ಈ ಲೋಕದಲ್ಲಿ ಮಾಡಬೇಕಾಗಿದೆ. ನಾವು ಯೋಹಾನ ಸುವಾರ್ತೆಯ ಒಂದು ಮಾತು ಉಂಟು, ದೇವರಿಗೆ ಮೆಚ್ಚುಗೆಯಾದ ಕಾರ್ಯ ಏನು ಅಂತ ಹೇಳಿದ್ರೆ ಕಳಿಸ್ಕೊಟ್ಟಂಥ ಯೇಸು ಕ್ರಿಸ್ತನ ನಂಬುವಂಥದ್ದೇ ಅದು ಭಾಳ ಪ್ರಾಮುಖ್ಯವಾದ್ದು. ಯೇಸು ಕ್ರಿಸ್ತನ ನಂಬುವಂಥದ್ದೇ ಮೆಚ್ಚುಗೆಯಾದ ಸಂಗತಿ ಎಂಬುದಾಗಿ ಮೊದಲನೇದಾಗಿ ಅದು ಯೇಸು ಕ್ರಿಸ್ತನ ಯಾರ್ಯಾರು ನಂಬಿಕೆ ಮೂಲಕವಾಗಿ ಸ್ವೀಕರಿಸ್ತಾರೋ ಅವರಿರ್ತಕ್ಕಂಥ ಶ್ರೇಷ್ಠವಾದ ಸಂಗತಿ. ಪ್ರಿಯರೇ, ಈ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವಿತದ ಗುರಿ ಕರ್ತನೇ, ನಿನ್ನನ್ನೇ ನಾನು ಅರಿಯುತ್ತಾ ನಿನ್ನನ್ನೇ ಮಯಪಡಿಸುವಂತೆ ಈ ಭೂಲೋಕದಲ್ಲಿ ನಡೆಸು, ನನ್ನನ್ನೇ ಅದಕ್ಕಾಗಿ ಪ್ರತಿಷ್ಠೆ ಮಾಡಿಕೊಡ್ತೇನೆ ಎಂಬುದಾಗಿ ಕರ್ತನಕ್ಕಾಗಿ ಅರ್ಪಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯ ದೇವರೇ, ಈ ವಾಕ್ಯಗಳನ್ನು ಕೇಳುವಂಥ ಒಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ನಿನಗಾಗಿ ಜೀವಿಸುವಂಥ ಪ್ರತಿಷ್ಠೆಯ ಜೀವಿತ ಒಬ್ಬೊಬ್ಬರಲ್ಲಿ ಅನುಗ್ರಹಿಸು, ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ಪರಿಶುದ್ಧ ದೇವರ ಆಲಯ, ಪರಿಶುದ್ಧ ದೇವ
ಸ್ಥಳವಲ್ಲ, ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ತಂದೆಯ ಸ್ವರ ಕೇಳಿ ಆತನ ಪಾದದಲ್ಲಿ ದರ್ಶನ ಪಡೆಯುವ ಮಂದಿರ. ತಂದೆಯ ಸ್ವರ ಕೇಳಿ ಆತನ ಪಾದದಲ್ಲಿ ದರ್ಶನ ಪಡೆಯುವ ಮಂದಿರ. ಪ್ರೀತಿಯ ಸಾಗರ ಪ್ರಾರ್ಥನಾಲಯ, ಕರುಣೆ ತಂದೆಯ ಮನೆ ಹೌದು, ಕರುಣೆ ತಂದೆಯ ಮನೆ ಹೌದು, ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ದೇವ ಭಕ್ತರು ಕೂಡಿ ಜೀವ ವಾಕ್ಯವ ಕೇಳಿ ಚೈತನ್ಯ ಪಡೆಯುವ ಮಂದಿರ. ದೇವ ಭಕ್ತರು ಕೂಡಿ ಜೀವ ವಾಕ್ಯವ ಕೇಳಿ ಚೈತನ್ಯ ಪಡೆಯುವ ಮಂದಿರ. ಆತ್ಮನ ಶಕ್ತಿಯಿಂದ ಆನಂದ ತೈಲದಿಂದ ಅಭಿಷೇಕ ಹೊಂದುವ ಮನೆ ಹೌದು, ಅಭಿಷೇಕ ಹೊಂದುವ ಮನೆ ಹೌದು, ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ಕರ್ತನ ನಾಮವನ್ನು ಸ್ವರ ಎತ್ತಿ ಹಾಡಿ ನಾವು ಜೈಕಾರ ಮಾಡುವ ಮಂದಿರ. ಕರ್ತನ ನಾಮವನ್ನು ಸ್ವರ ಎತ್ತಿ ಹಾಡಿ ನಾವು ಜೈಕಾರ ಮಾಡುವ ಮಂದಿರ. ಆತನ ಮಾರ್ಗಗಳ ಉನ್ನತ ಯೋಜನೆಯ ಜ್ಞಾನ ಪಡೆಯುವ ಮನೆ ಹೌದು, ಜ್ಞಾನ ಪಡೆಯುವ ಮನೆ ಹೌದು, ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ಪರಿಶುದ್ಧ ದೇವರ ಆಲಯ, ಪರಿಶುದ್ಧ ದೇವರ ಆಲಯ, ಅದು ವ್ಯಾಪಾರ ಸ್ಥಳವಲ್ಲ, ಅದು ವ್ಯಾಪಾರ ಸ್ಥಳವಲ್ಲ, ಅದು ವ್ಯಾಪಾರ ಸ್ಥಳವಲ್ಲ.